ಪಾಸಿಟಿವ್ ಬಗ್ಗೆನೇ ನೀವು ಚರ್ಚೆ ಮಾಡ್ತಾ ಇದ್ರಿ. ಸಾಲದ ಬಗ್ಗೆ ನಾವು ಮಾತನಾಡದೆ ಹೋದ್ರೆ ಮೋದಿ ಅವರ ಈ ಜರ್ನಿ ವಿಚಾರ ಅಪೂರ್ಣವಾಗ್ಬಿಡುತ್ತೆ. 55.87 ಲಕ್ಷ ಕೋಟಿ ಇದ್ದ ಸಾಲವನ್ನ 197.18 ಲಕ್ಷ ಕೋಟಿ ದಾಟಿಸಿರುವ ಕೀರ್ತಿ ನರೇಂದ್ರ ಮೋದಿ ಅವರದ್ದು. ಇದನ್ನ ಬಿಜೆಪಿಗರು ಬಹಳ ಸ್ಮಾರ್ಟ್ಲಿ ನಾವು ಇನ್ಫ್ರಾಸ್ಟ್ರಕ್ಚರಲ್ ಡೆವಲಪ್ಮೆಂಟ್ ಮಾಡಿದ್ದೀವಿ, ಹೀಗಾಗೇನೆ ಸಾಲ ಆಗಿದೆ, ನಾವು ಖರ್ಚು ಮಾಡ್ತಿರೋದೆಲ್ಲವೂ ದೇಶದ ಬೊಕ್ಕಸಕ್ಕೆ ಇನ್ನೂ ಹೆಚ್ಚು ಮಾಡ್ಲಿಕ್ಕೇನೆ ಅಂತ ಹೇಳಿ ವಾದ ಮಾಡ್ಬೋದು. ಬಟ್ ನಂಬರ್ಸ್ ಆನ್ ನಂಬರ್ಸ್ ನೋಡಿ. ಈಗ ಉದಾಹರಣೆಗೆ ಒಂದು ಫ್ಯಾಮಿಲಿ ಕಂಪೇರ್ ಮಾಡಿ ಹೇಳಬೇಕು ಅಂದ್ರೆ ಸಾಲ ವರ್ಸಸ್ ಆದಾಯ. ನಿಮ್ಮ ಆದಾಯದ ಬೇಸ್ ಮೇಲೆ ನೀವು ಸಾಲ ಮಾಡ್ತೀರಾ, ಕರೆಕ್ಟ್ ಅಲ್ವಾ? ನಿಮ್ಮ ತಿಂಗಳಿಗೆ ಸಂಬಳ ಬರ್ತಿರುತ್ತೆ, ಬಿಸ್ನೆಸ್ ಮಾಡ್ತಿರ್ತೀರಾ, ವರ್ಷಕ್ಕೆ ಇಷ್ಟು ಬರುತ್ತೆ, ಅದ್ರ ಬೇಸಿಸ್ ಮೇಲೆ ಸಾಲ ಮಾಡ್ತೀರಾ. ಸಾಲ ಏನಕ್ಕೆ ಮಾಡ್ತೀರಾ? ಮನೆ ಕಟ್ಟೋದಕ್ಕೆ ಮಾಡಬೇಕು, ಕಾರ್ ತಗೊಳ್ಳೋದಕ್ಕೆ ಮಾಡಬೇಕು, ಅಸೆಟ್ ಕ್ರಿಯೇಟ್ ಮಾಡೋದಕ್ಕೆ ಮಾಡಬೇಕು. ಇದು ಫಸ್ಟ್ ಪಾಯಿಂಟ್. ಅದನ್ನೇ ದೇಶ ಕಂಪೇರ್ ಮಾಡೋದಾದ್ರೆ ದೇಶದ ಆದಾಯ ಅಂದ್ರೆ ಯಾವುದು? GDP. ಸಾಲ ಅಂದ್ರೆ ಸಾಲ. ಸೊ 2014ರಲ್ಲಿ ನೀವು ಕೊಟ್ಟ ಫಿಗರ್ಸ್ ನ ದೇಶದ ಸಾಲ ವರ್ಸಸ್ GDP ಕಂಪೇರ್ ಮಾಡಿದ್ರೆ ಇಟ್ ವಾಸ್ 64% ಆಫ್ ಅವರ್ GDP. ಇವತ್ತು ಅಷ್ಟೇ GDPನೂ ದೊಡ್ಡದಾಗಿದೆ, ಸಾಲನೂ ಜಾಸ್ತಿ ಆಗಿರೋದ್ರಿಂದ ಇಟ್ ಇಸ್ 58% ಆಫ್ GDP. ಅಂದ್ರೆ ಕಡಿಮೆ ಆಗಿದೆ GDPಗಿಂತ. ಸೊ ಆದಾಯ ಜಾಸ್ತಿ ಆಗಿ ಸಾಲದ ಪ್ರಮಾಣ ಕಡಿಮೆ ಆಗಿದೆ. ಫಸ್ಟ್ ಪಾಯಿಂಟ್. ಎರಡನೇ ಪಾಯಿಂಟ್, ನಾನು ಆಗ್ಲೇ ಹೇಳ್ದಂಗೆ ಮಾಡಿದಂತ ಸಾಲ ಎಲ್ಲೋಯ್ತು? ಮಾಡಿದಂತ ಸಾಲ ನೀವು ತಗೊಂಡ್ರೆ ಮೇಜರ್ ಹೋಗಿರೋದು ಇಡೀ ದೇಶದಲ್ಲಿ ಇನ್ಫ್ರಾಸ್ಟ್ರಕ್ಚರ್ಗೆ. ನೋ ಡೌಟ್ ಅಬೌಟ್ ಇಟ್. ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ಪ್ರತಿನಿತ್ಯ 38 ಕಿಲೋಮೀಟರ್ ಎಕ್ಸ್ಪ್ರೆಸ್ ವೇಗಳಾಗಬಹುದು, ಹೈವೇಗಳಾಗಬಹುದು, ತಿರ್ಗಿ 44,000 ರೈಲ್ವೆ ಎಲೆಕ್ಟ್ರಿಫಿಕೇಶನ್ ಆಗ್ಬಹುದು, 24,000 ರೈಲ್ವೆ ಡಬಲಿಂಗ್ ಆಗ್ಬೋದು, 134 ಏರ್ಪೋರ್ಟ್ ಆಗ್ಬೋದು, ಅರ್ಥ ಆಯ್ತಲ್ಲ ನಿಮ್ಗೆ? ಆಮೇಲೆ ನಿಮ್ಗೆ ಏಮ್ಸ್ ಆಗ್ಬೋದು, IITಗಳಾಗ್ಬೋದು, IIM ಗಳಾಗಬಹುದು. ಇವೆಲ್ಲ ಕಣ್ಮುಂದೆ ಇರೋದು ಸ್ಮಿತಾ. ಫಾರ್ ಎಕ್ಸಾಂಪಲ್ ಕರ್ನಾಟಕನೇ ತಗೊಳ್ಳಿ, ರೈಲ್ವೇಸ್ ಕೇಳಿ. ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ತುಮಕೂರು ಪಾವಗಡ ಆಗ್ತಾ ಇದೆ, ತುಮಕೂರು ದಾವಣಗೆರೆ ಆಗ್ತಾ ಇದೆ, ಉಡುಪಿ ಆಮೇಲೆ ಬಾಗಲಕೋಟೆ ಆಗ್ತಾ ಇದೆ, ಬೀದರ್ ಕಲಬುರಗಿ ಆಗ್ತಾ ಇದೆ, ಶಿವಮೊಗ್ಗ ಏರ್ಪೋರ್ಟ್, ನರೇಂದ್ರ ಮೋದಿ ಅವರು ಸುಳ್ಳು ಹೇಳ್ತಾರೆ ಅನ್ಕೊಂಡಿದ್ದೆ. ಚಿತ್ರದುರ್ಗ ಹೊಸಪೇಟೆ ಹೈವೇ ಇದೆ, ಚಿತ್ರದುರ್ಗ ಬಳ್ಳಾರಿ ಹೈವೇ ಇದೆ, ಅರ್ಥ ಆಯ್ತಲ್ಲ? ಇದೆಲ್ಲ ಕಣ್ಮುಂದೆ ಇರೋದು. ಸುಮ್ಮನೆ ಕ್ಯಾಮೆರಾ ಇದೆ, ಅದಕ್ಕೆ ವೋಟ್ ಹಾಕ್ತಾ ಇದ್ದಾರೆ. 12 ವರ್ಷದಿಂದ ಈ ದೇಶ ಎಲ್ಲಿಂದ ಎಲ್ಲಿ ತಗೊಂಡೋಗಿದ್ದೀರಾ ಅಂತ ಜನರಿಗೆ ಸಾಧನೆ ಹೇಳಕ್ ತಾಕತ್ತಿದ್ಯಾ ಬಿಜೆಪಿ? ಏನ್ ತಾಕತ್ತಿರೋದು? ಬರೀ ಸ್ಕಿಲ್ ಇಂಡಿಯಾ ಅಂತ ಹೇಳಿ ಜನರಿಗೆ ಏಮರ್ಸೋಕೆ ತಾಕತ್ತಿದೆ ಅಷ್ಟೇ, ಬೇರೆ ಏನು ಇಲ್ಲ. ಯಾವ ಜೈಲ್ ಕ್ಯಾಬಿನೆಟ್ ಸುಳ್ಳು ಮುಖಂಡರುಗಳ ನಮ್ಮ ನಾಯಕರುಗಳ ಪಕ್ಷಗಳು ಯಾವ ತರ ಪಕ್ಷಗಳು ಬೀಳಿಸಬೇಕು ಅನ್ನೋದು ನಿಮ್ಮಿಂದ ತಿಳಿಬೇಕು ಜನ. ಪ್ರಧಾನಿ ನರೇಂದ್ರ ಮೋದಿ ಅವರ ಡನ್ಸ್ ಟೇಕನ್, ನರೇಂದ್ರ ಮೋದಿ ಅವರ ಮೌನ ವಿಚಾರ. ಬಿಜೆಪಿ ಎಷ್ಟು ಇವತ್ತು ಎಷ್ಟು ದುಡ್ಡಿದೆ ಅಂತ ನೋಡ್ಕೊಳ್ಳಿ. ರಾಜುಗೌಡ್ರು ನೀಟ್ ವಿಚಾರದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಬಾಯ್ಬಿಟ್ಟು ಮಾತನಾಡೋದಿಲ್ಲ. ಮಣಿಪುರದ ವಿಚಾರದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಬಾಯ್ಬಿಟ್ಟು ಮಾತನಾಡೋದಿಲ್ಲ. ಮಾಧ್ಯಮಗಳನ್ನ ಅಡ್ರೆಸ್ ಮಾಡೋದಿಲ್ಲ, ಕೇಳೋ ಪ್ರಶ್ನೆಗೆ ಉತ್ತರ ಕೊಡೋದಿಲ್ಲ. ಇಂಥ ಆರೋಪ ಕೂಡ ಇದ್ದೇ ಇದೆ ಸರ್. ಮನಮೋಹನ್ ಸಿಂಗ್ ಮಾತ್ರ ಅಲ್ಲ ಮೌನವಾಗಿರೋದು, ಮೋದಿ ಕೂಡ ಅಂತ ಹೇಳಿ. 30 ಸೆಕೆಂಡ್ಸ್. ನನಗೆ ಕೆಲವರು ಹಿರಿಯರ ಮಾತುಗಳು ತುಂಬ ಸೂಕ್ಷ್ಮವಾಗಿ ಅವಲೋಕನ ಮಾಡ್ತೀನಿ. ಮಾತಿಗಿಂತ ಕೃತಿಲೇಸು ಅನ್ನೋ ರೀತಿ ಇಲ್ಲಿ ಏನು ತಪ್ಪಾಗುತ್ತೆ ಅದನ್ನು ತಪ್ಪಾಗಿದ್ದನ್ನು ಸರಿ ಮಾಡ್ಕೊಂಡು ಹೋಗ್ಬೇಕೇ ವಿನಃ ಮಾತಾಡೋದ್ರಿಂದ ಏನು ಪ್ರಯೋಜನ ಇಲ್ಲ ಅನ್ನೋ ಒಂದು ಭಾವನೆನ ಮನಮೋಹನ್ ಸಿಂಗ್ ಅವರು ತೋರಿಸಿದ್ದಾರೆ, ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ತೋರಿಸಿದ್ದಾರೆ, ಮೋದಿಯವರು ತೋರಿಸಿದ್ದಾರೆ. ಈ ಏನು ನೀಟ್ ಎಕ್ಸಾಮ್ ಇತ್ತಲ್ಲ ಅದಕ್ಕೇನು ಕರೆಕ್ಷನ್ಸ್ ಮಾಡಬೇಕು ಎಲ್ಲ ನಡೀತಾನೆ ಇದ್ದಾವೆ. ಎಲ್ಲ ಸತಿ ಕೆಲವು ಸತಿ ಗೊತ್ತಿದ್ದೋ ಗೊತ್ತಿಲ್ಲದಲ್ಲೇ ಆಗೋವಂಥ ತಪ್ಪುಗಳನ್ನ ನಾವು ಕರೆಕ್ಷನ್ ಮಾಡ್ಕೊಳ್ದೆ ಹೋದ್ರೆ ಈ ದೇಶ ಉಳಿಯಲ್ಲ. ಹಾಗಾಗಿ ಅದು ಕರೆಕ್ಷನ್ ಏನೇನು ಮಾಡಬೇಕೋ ನಡೀತಾ ಇದೆ. ಆ ವಿಚಾರವಾಗಿ ಸಾಕಷ್ಟು ಚರ್ಚೆಗಳು ನಡೆದಿದ್ದಾವೆ. ನೀಟ್ ಎಕ್ಸಾಮ್ ಮತ್ತೆ ಫಸ್ಟ್ ಸತಿ ಪ್ರಾಬ್ಲಮ್ ಆದಾಗ ಮತ್ತೆ ಇನ್ನೊಂದು ಸತಿ ಮಾಡಿದ್ದಾರೆ, ಅಲ್ಲಿ ಯಾವುದೇ ಸಮಸ್ಯೆಗಳಿಲ್ಲ ಅನ್ನೋದು ನನ್ನ ಲೆಕ್ಕಾಚಾರ. ರೈಟ್. ನನಗೆ ಸಮಯ ಇದ್ದಷ್ಟೇನೆ ಕಡೆಯದಾಗಿ ಮೋದಿ ಅವರ ಜರ್ನಿ ತೃಪ್ತಿಕರವಾಗಿದೆಯಾ ಅಂತ ಕೇಳಿದ ಪ್ರಶ್ನೆಗೆ ಸರಿಸುಮಾರು 1 ಗಂಟೆ ಅವಧಿಯಲ್ಲಿ 6.3 ಸಾವಿರ ವೋಟ್ಗಳು ಬಿದ್ದಿರೋದು. 86% ಜನ 85% ಜನ ಇನ್ಫ್ಯಾಕ್ಟ್ ತೃಪ್ತಿಕರವಾಗಿದೆ ಅಂತ ಹೇಳ್ತಿದ್ದಾರೆ. 13% ಜನ ಇಲ್ಲ ಅಂತ ಹೇಳ್ತಾ ಇರೋದು. ಆನ್ ದಟ್ ನೋಟ್ ಐ ನೋ ಇದು ಸುದೀರ್ಘವಾಗಿ ಮಾಡಬೇಕಾಗಿರೋ ಚರ್ಚೆ. ಇದ್ದಿದ್ದ ಸಮಯದಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ಚಿಂತನ ಮಂಥನ ಮಾಡಿದ್ದೀವಿ. ಧನ್ಯವಾದ ಎಲ್ರಿಗೂ ಕೂಡ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.